ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತಲೇ ಇದೆ. ಈ ದರಗಳನ್ನು ನೋಡಿ ಜನರಲ್ಲಿ ಆತಂಕ ಹೆಚ್ಚಾಗ್ತಿದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಿಚ್ಚು ಹೊತ್ತಿ ಉರಿತಾ ಇದೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷವೇ ಇಡೀ ಜಗತ್ತು ಇಂಧನ ಬಿಕ್ಕಟ್ಟಿನಿಂದ ತತ್ತರಿಸಲು ಕಾರಣವಾಗಿದೆ. ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆಯ ಪ್ರಮುಖ ಮಾರ್ಗವಾದ ಹರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ. ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಗ್ಯಾಸ್ಗಾಗಿ ಪರದಾಡ್ತಾ ಇರುವಾಗ ಇದೀಗ ಭಾರತದ ಪಕ್ಕದಲ್ಲೇ ಒಂದು ದೊಡ್ಡ ಅನಿಲ ನಿಕ್ಷೇಪ ಪತ್ತೆಯಾಗಿದೆ. ಹಾಗಾದ್ರೆ ಭಾರತದ ಗಡಿಯಿಂದ ಎಷ್ಟು ದೂರದಲ್ಲಿ ಈ ನಿಕ್ಷೇಪ ಇದೆ? ಈ ಆವಿಷ್ಕಾರದಿಂದ ಭಾರತಕ್ಕಾಗುವ ಲಾಭವೇನು? ಇದು ಹೊಸ ಭರವಸೆಯ ಕೊಂಡಿಯಾಗುತ್ತದೆಯೇ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತು ಇಂಧನಕ್ಕಾಗಿ ಹರಸಾಹಸ ಪಡ್ತಾ ಇರುವ ಈ ಕಠಿಣ ಸಮಯದಲ್ಲಿ ಇಂಡೋನೇಷ್ಯಾದಿಂದ ಒಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿರುವ ಇಂಡೋನೇಷ್ಯಾದಲ್ಲಿ ಬೃಹತ್ ಗ್ಯಾಸ್ ನಿಧಿ ಪತ್ತೆಯಾಗಿದೆ. ಇಟಲಿಯ ಇಂಧನ ದೈತ್ಯ ಕಂಪನಿ ಏನಿ ಇಂಡೋನೇಷ್ಯಾದ ಪೂರ್ವ ಕಾಲಿಮಂಟನ್ ಪ್ರಾಂತ್ಯದ ಆಳ ಸಮುದ್ರದಲ್ಲಿ ಈ ಅಮೂಲ್ಯ ನಿಕ್ಷೇಪವನ್ನ ಕಂಡುಹಿಡಿದಿದೆ. ಇದು ಭಾರತದ ಮುಖ್ಯ ಭೂಭಾಗದಿಂದ ಸುಮಾರು 1800 ಕಿಲೋಮೀಟರ್ ದೂರದಲ್ಲಿದ್ದರೂ ಅಂಡಮಾನ್ ದ್ವೀಪಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಅಂತಾರಾಷ್ಟ್ರೀಯ ಇಂಧನ ಮತ್ತು ಭೂಗರ್ಭ ತಜ್ಞರ ಪ್ರಕಾರ ಇದು ಕೇವಲ ಒಂದು ಗ್ಯಾಸ್ ನಿಕ್ಷೇಪವಲ್ಲ, ಇಂಡೋನೇಷ್ಯಾದ ಪಾಲಿಗೆ ಸಿಕ್ಕಿದ ಜಾಕ್ಪಾಟ್ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಆವಿಷ್ಕಾರದ ಅಂಕಿಅಂಶಗಳನ್ನ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಇಂಡೋನೇಷ್ಯಾದ ಕುಟೈ ಬೇಸಿನ್ ನಲ್ಲಿರುವ ಗನಾಲ್ ಬ್ಲಾಕ್ ನಲ್ಲಿ ಗೆಲಂಗ 1 ಎನ್ನುವ ಪರಿಶೋಧನಾ ಬಾವಿಯನ್ನ ಕೊರೆಯಲಾಗಿತ್ತು. ಇದು ಸಮುದ್ರದ ಮೇಲ್ಮೈನಿಂದ ಸುಮಾರು 5100 ಮೀಟರ್ ಅಂದ್ರೆ 5 ಕಿಲೋಮೀಟರ್ಗಿಂತಲೂ ಹೆಚ್ಚು ಆಳದಲ್ಲಿದೆ. ಆರಂಭಿಕ ಅಂದಾಜಿನ ಪ್ರಕಾರ ಈ ಒಂದೇ ಜಲಾಶಯದಲ್ಲಿ ಬರೋಬ್ಬರಿ 5 ಟ್ರಿಲಿಯನ್ ಘನ ಅಡಿ ಅಂದ್ರೆ 141 ಬಿಲಿಯನ್ ಘನ ಮೀಟರ್ ನೈಸರ್ಗಿಕ ಅನಿಲವಿದೆ. ಇದರ ಜೊತೆಗೆ 300 ಮಿಲಿಯನ್ ಬ್ಯಾರಲ್ ಕಂಡನ್ಸೇಟ್ ಕೂಡ ಪತ್ತೆಯಾಗಿದೆ. ಕಂಡನ್ಸೇಟ್ ಎಂದ್ರೆ ಅನಿಲವನ್ನ ಸಂಸ್ಕರಿಸುವಾಗ ಸಿಗುವ ಅಮೂಲ್ಯ ಉಪ ಉತ್ಪನ್ನ. ಈ ಎರಡು ಸೇರಿದ್ರೆ ಇಂಡೋನೇಷ್ಯಾ ಮುಂದಿನ ದಶಕಗಳಲ್ಲಿ ಇಡೀ ಏಷ್ಯಾದ ಇಂಧನ ಅಗತ್ಯವನ್ನ ಪೂರೈಸುವ ಶಕ್ತಿಯನ್ನ ಹೊಂದಲಿದೆ. ಇಂಡೋನೇಷ್ಯಾದ ಇಂಧನ ಮತ್ತು ಖನಿಜ ಸಂಪನ್ಮೂಲ ಸಚಿವ ಬಹ್ಲೀಲ್ ಲಹದಲಿಯಾ ಈ ವಿಷಯವನ್ನ ಘೋಷಿಸುವಾಗ ಭಾವುಕರಾಗಿದ್ರು. ಜಗತ್ತಿನ ಪ್ರತಿಯೊಂದು ದೇಶವೂ ತನ್ನಲ್ಲಿರುವ ಇಂಧನ ಸಂಪನ್ಮೂಲವನ್ನ ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತಾ ಇರುವಾಗ ದೇವರು ನಮಗೆ ಈ ಬೃಹತ್ ಆಶೀರ್ವಾದವನ್ನ ನೀಡಿದ್ದಾನೆ ಅಂತ ಅವರು ಹೇಳಿದ್ದಾರೆ. ಪ್ರಸ್ತುತ ಎನಿ ಕಂಪನಿಯು ಇಂಡೋನೇಷ್ಯಾದಲ್ಲಿ ದಿನಕ್ಕೆ ಸುಮಾರು 17ರಿಂದ 20 ಮಿಲಿಯನ್ ಸ್ಟ್ಯಾಂಡರ್ಡ್ಸ್ ಘನ ಮೀಟರ್ ಅನಿಲವನ್ನ ಉತ್ಪಾದಿಸುತ್ತಿದೆ. ಆದರೆ ಈ ಹೊಸ ನಿಕ್ಷೇಪದಿಂದಾಗಿ 2028ರ ವೇಳೆಗೆ ಈ ಉತ್ಪಾದನೆ 56 ಮಿಲಿಯನ್ ದಾಟಲಿದೆ ಮತ್ತು 2030ರ ವೇಳೆಗೆ ಬರೋಬ್ಬರಿ 84 ಮಿಲಿಯನ್ ತಲುಪಲಿದೆ. ಅಂದ್ರೆ ಇಂಡೋನೇಷ್ಯಾದ ಉತ್ಪಾದನಾ ಸಾಮರ್ಥ್ಯ ಒಂದೇ ಬಾರಿಗೆ 3 ಪಟ್ಟು ಹೆಚ್ಚಾಗಲಿದೆ. ಇದು ಆ ದೇಶದ ಆರ್ಥಿಕತೆಯನ್ನ ಬಹಳ ಬಲಪಡಿಸುವ ಶಕ್ತಿಯನ್ನ ಹೊಂದಿದೆ. ಸ್ನೇಹಿತರೆ, ಈ ಇಡೀ ಕಾರ್ಯಾಚರಣೆಯ ಹಿಂದೆ ಒಂದು ದೊಡ್ಡ ವ್ಯಾಪಾರ ಯೋಜನೆಯೂ ಇದೆ. ಇಟಲಿಯ ಎನಿ ಕಂಪನಿಯು ಈ ಗಾನಲ್ ಬ್ಲಾಕ್ನಲ್ಲಿ 80% ಪಾಲನ್ನ ಹೊಂದಿದ್ರೆ, ಚೀನಾದ ಸಿನೋಪೆಕ್ ಕಂಪನಿ 20% ಪಾಲನ್ನ ಹೊಂದಿದೆ. ಆದರೆ ಇಲ್ಲಿರುವ ಕುತೂಹಲಕಾರಿ ವಿಷಯವೆಂದರೆ ಎನಿ ಕಂಪನಿಯು ಮಲೇಷ್ಯಾದ ಪೆಟ್ರೋನಾಸ್ ಜೊತೆ ಸೇರಿ ಹೊಸ ಜಂಟಿ ಕಂಪನಿಯನ್ನ ಸ್ಥಾಪಿಸಿದೆ. ಇಂಡೋನೇಷ್ಯಾದಲ್ಲಿರುವ 14 ಮತ್ತು ಮಲೇಷ್ಯಾದಲ್ಲಿರುವ 5 ಇಂಧನ ಬ್ಲಾಕ್ಗಳನ್ನ ಈ ಕಂಪನಿ ನಿರ್ವಹಿಸಲಿದೆ. ಸುಮಾರು 3 ಬಿಲಿಯನ್ ಬ್ಯಾರಲ್ ತೈಲಕ್ಕೆ ಸಮಾನವಾದ ಸಂಪತ್ತು ಈ ಕಂಪನಿಯ ಸುಪರ್ದಿಗೆ ಬರಲಿದೆ. ಈ ವರ್ಷವೇ ಈ ವ್ಯವಹಾರಗಳು ಪೂರ್ಣಗೊಳ್ಳಲಿದ್ದು ಆಗ್ನೇಯ ಏಷ್ಯಾದಲ್ಲಿ ಇಂಡೋನೇಷ್ಯಾ ಒಂದು ದೊಡ್ಡ ಇಂಧನ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಹಾಗಾದರೆ ಇಂಡೋನೇಷ್ಯಾದ ತೈಲ ನಿಕ್ಷೇಪದಿಂದ ಭಾರತಕ್ಕಾಗುವ ಲಾಭವೇನು? ಸಾರಿಗೆ ವೆಚ್ಚದಲ್ಲಿ ಪಾಲು ಕಡಿಮೆ ಆಗುತ್ತಾ ಅನ್ನುವ ಪ್ರಶ್ನೆ ನಿಮ್ಮೆಲ್ಲರಲ್ಲಿ ಕಾಡ್ತಾ ಇರಬಹುದು. ಸ್ನೇಹಿತರೆ, ಇಂಡೋನೇಷ್ಯಾದಲ್ಲಿ ಗ್ಯಾಸ್ ಸಿಕ್ಕಿದೆ, ನಮ್ಗೆ ಲಾಭ ಹಲವಾರಿದೆ. ಭಾರತದ ಅಡುಗೆ ಅನಿಲ ಮತ್ತು ಇಂಧನಕ್ಕಾಗಿ ಅತಿ ಹೆಚ್ಚು ಅವಲಂಬನೆ ಗಲ್ಫ್ ದೇಶಗಳ ಮೇಲಿದೆ. ಆದರೆ ಈಗ ಹರ್ಮುಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟಿನಿಂದಾಗಿ ಅಲ್ಲಿಂದ ಹಡಗುಗಳು ಬರೋದು ಕಷ್ಟವಾಗಿದೆ ಮತ್ತು ಸಾರಿಗೆ ವೆಚ್ಚವು ಕಡಿಮೆ ಆಗುವ ಸಾಧ್ಯತೆ ಇದೆ. ಆದರೆ ಇಂಡೋನೇಷ್ಯಾ ನಮ್ಮ ಹತ್ತಿರದ ನೆರೆಯ ಹೊರೆಯ ದೇಶ. ಅಂಡಮಾನ್ನಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿ ಇಷ್ಟು ನಿಕ್ಷೇಪ ಸಿಕ್ಕಿದೆ ಅಂದ್ರೆ ಅಲ್ಲಿಂದ ಗ್ಯಾಸ್ ಆಮದು ಮಾಡೋದು ಸುಲಭ ಮತ್ತು ಅಗ್ಗ.
ಬೇರೆ ಕಡೆಯಿಂದ ತರ್ತಿರೋದಕ್ಕಿಂತ ಇಲ್ಲಿಂದ ತರೋದು ತುಂಬಾನೇ ಸುಲಭ. ಇದು ನೇರವಾಗಿ ಭಾರತದ ಅಡುಗೆ ಮನೆಯ ಬಜೆಟ್ ಮೇಲೆ ಧನಾತ್ಮಕ ಪರಿಣಾಮವನ್ನ ಬೀರುತ್ತದೆ. ಆದರೆ ಈ ಬೆಳವಣಿಗೆಯಲ್ಲಿ ಭಾರತಕ್ಕೊಂದು ಸಣ್ಣ ಆತಂಕವೂ ಇದೆ. ಏನಪ್ಪಾ ಅಂದ್ರೆ, ಈ ನಿಕ್ಷೇಪ ಪತ್ತೆಯಾದ ಜಾಗದಲ್ಲಿ ಚೀನಾದ ಸಿನೋಪೆಕ್ ಕಂಪನಿ ಪಾಲುದಾರನಾಗಿದೆ. ಅಂಡಮಾನ್ ದ್ವೀಪದಲ್ಲಿ ಚೀನಾದ ಕಂಪನಿಗಳು ಇಂಧನ ಅನ್ವೇಷಣೆ ನಡೆಸ್ತಾ ಇರೋದು ಭಾರತದ ಭದ್ರತೆಯ ದೃಷ್ಟಿಯಿಂದ ಸೂಕ್ಷ್ಮ ವಿಷಯ. ಆದರೂ ಇಂಡೋನೇಷ್ಯಾ ಮತ್ತು ಭಾರತದ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಚೆನ್ನಾಗಿರೋದ್ರಿಂದ ನಮಗೆ ಇದೊಂದು ದೊಡ್ಡ ಅವಕಾಶವಾಗಿದೆ. ಕೇಂದ್ರ ಸರ್ಕಾರದ ಆಕ್ಟ್ ಈಸ್ಟ್ ಪಾಲಿಸಿಯ ಅಡಿಯಲ್ಲಿ ಇಂಡೋನೇಷ್ಯಾದೊಂದಿಗೆ ಇಂಧನ ಸಂಬಂಧ ಮಾಡಿಕೊಂಡ್ರೆ ನಾವು ಮಧ್ಯಪ್ರಾಚ್ಯದ ಮೇಲೆ ಇರುವ ಅತಿಯಾದ ಅವಲಂಬನೆಯನ್ನ ಕಡಿಮೆ ಮಾಡಬಹುದು. ಭಾರತಕ್ಕೆ ಹೇಗೆ ಅನಿಲ ಪೂರೈಕೆ ಆಗುತ್ತೆ ಅಂದ್ರೆ, ಇಂಡೋನೇಷ್ಯಾದಲ್ಲಿ ಈಗಾಗಲೇ ಬೊಟಾಂಗ್ ಎಂಬ ಬೃಹತ್ LNG ಸಂಸ್ಕರಣಾ ಘಟಕವಿದೆ. ಈಗ ಸಿಕ್ಕಿರುವ ಹೊಸ ಅನಿಲವನ್ನ ಅಲ್ಲಿಯೇ ಸಂಸ್ಕರಿಸಿ ಹಡಗುಗಳ ಮೂಲಕ ನೇರವಾಗಿ ಭಾರತದ ಕರಾವಳಿಗೆ ತರಬಹುದು. ಜಗತ್ತಿನ ಬಹುತೇಕ ದೇಶಗಳು ತಮ್ಮ ಇಂಧನ ದಾಸ್ತಾನುಗಳನ್ನು ರಕ್ಷಿಸಿಕೊಳ್ಳಲು ಒದ್ದಾಡ್ತಾ ಇರುವಾಗ ಇಂಡೋನೇಷ್ಯಾದ ಈ ಸಾಧನೆ ಇಡೀ ವಿಶ್ವದ ಇಂಧನ ಮಾರುಕಟ್ಟೆಯಲ್ಲಿ ಸಮತೋಲನ ತರುವ ನಿರೀಕ್ಷೆ ಇದೆ. ಕಡಿಮೆ ದರದಲ್ಲಿ ಗ್ಯಾಸ್ ಸಿಗುತ್ತೆ ಅಂತ ಕಾಯ್ತಿದ್ದವರಿಗೆ ಇದು ಖಂಡಿತವಾಗಿಯೂ ಒಂದು ಶುಭ ಸುದ್ದಿ ಆಗಿದೆ ಅಂತ ಹೇಳಬಹುದು. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಂಬಂಧವು ಕೇವಲ ರಾಜತಾಂತ್ರಿಕ ಮಟ್ಟಕ್ಕೆ ಸೀಮಿತವಾಗಿಲ್ಲ, ಅದು ಭೌಗೋಳಿಕ, ಆರ್ಥಿಕ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಎರಡೂ ದೇಶಗಳು ಪ್ರಮುಖ ಶಕ್ತಿಗಳಾಗಿದ್ದು ಸಮುದ್ರ ಮಾರ್ಗಗಳ ಭದ್ರತೆ ಮತ್ತು ಮುಕ್ತ ವ್ಯಾಪಾರ ವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಸಹಕಾರ ನೀಡ್ತಾ ಇದೆ. ವಿಶೇಷವಾಗಿ ಮಲಕ್ಕಾ ಜಲಸಂಧಿ ಸಮೀಪ ಇರುವ ಇಂಡೋನೇಷ್ಯಾ ಜಾಗತಿಕ ವ್ಯಾಪಾರಕ್ಕೆ ಹೃದಯ ಭಾಗವಾಗಿದ್ದು ತನ್ನ ಸಾಗರ ಹಿತಾಸಕ್ತಿಗಳನ್ನ ರಕ್ಷಿಸಲು ಈ ದೇಶದೊಂದಿಗೆ ಸ್ನೇಹವನ್ನ ಗಟ್ಟಿಗೊಳಿಸುತ್ತಿದೆ. ಈಗ ಹೊಸದಾಗಿ ಇಂಧನ ಕ್ಷೇತ್ರದಲ್ಲಿ ಈ ಸಂಬಂಧ ಇನ್ನಷ್ಟು ಗಾಢವಾಗುವ ಸಾಧ್ಯತೆ ಇದೆ. ಇಂಡೋನೇಷ್ಯಾದಲ್ಲಿ ಪತ್ತೆಯಾದ ಬೃಹತ್ ಅನಿಲ ನಿಕ್ಷೇಪವು ಭಾರತಕ್ಕೆ ಮಧ್ಯಪ್ರಾಚ್ಯದ ಮೇಲೆ ಇರುವ ಅವಲಂಬನೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಇದರ ಮೂಲಕ ಕಡಿಮೆ ವೆಚ್ಚದಲ್ಲಿ ಹಾಗೂ ವೇಗವಾಗಿ ಅನಿಲ ಆಮದು ಮಾಡುವ ಅವಕಾಶ ಸಿಗುತ್ತದೆ. ಜೊತೆಗೆ ಭಾರತೀಯ ಕಂಪನಿಗಳಿಗೆ ಇಂಡೋನೇಷ್ಯಾದ ಇಂಧನ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಅವಕಾಶಗಳು ತೆರೆಯಬಹುದು. ಇದೇ ಸಮಯದಲ್ಲಿ ಭದ್ರತಾ ಅಂಶವು ಅತಿ ಸೂಕ್ಷ್ಮವಾಗಿದೆ. ಇಂಡೋನೇಷ್ಯಾದ ಸಮುದ್ರ ಪ್ರದೇಶಗಳಲ್ಲಿ ಇತರ ಶಕ್ತಿಗಳ ಪ್ರಭಾವ ಹೆಚ್ಚುತ್ತಿರುವ ಹಿನ್ನೆಲೆ ಭಾರತ ತನ್ನ ನೌಕಾಪಡೆ ಹಾಜರಾತಿಯನ್ನ ಬಲಪಡಿಸಲು ಮುಂದಾಗಬಹುದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೀಪ ಇರೋದ್ರಿಂದ ಈ ಭಾಗವು ಸ್ಟ್ರಾಟಜಿಕ್ ಹಬ್ ಆಗಿ ಬೆಳೆಯುವ ಸಾಧ್ಯತೆ ಇದೆ. ಸಂಸ್ಕೃತಿ ಮತ್ತು ಜನಸಂಪರ್ಕದ ದೃಷ್ಟಿಯಿಂದಲೂ ಈ ಸಂಬಂಧ ವಿಶಿಷ್ಟವಾಗಿದೆ. ರಾಮಾಯಣ ಮತ್ತು ಭಾರತೀಯ ಸಂಸ್ಕೃತಿಯ ಪ್ರಭಾವ ಇಂಡೋನೇಷ್ಯಾದಲ್ಲಿ ಇನ್ನೂ ಕಾಣಸಿಗುತ್ತದೆ. ಇದು ಎರಡು ದೇಶಗಳ ನಡುವಿನ ಸ್ನೇಹವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಇಂಧನ ಭದ್ರತೆ ಮತ್ತು ವ್ಯಾಪಾರ ಎಂಬ ಮೂರು ಅಂಶಗಳು ಸೇರಿ ಭಾರತ ಇಂಡೋನೇಷ್ಯಾ ಸಂಬಂಧವನ್ನ ಭವಿಷ್ಯದಲ್ಲಿ ಇನ್ನಷ್ಟು ಬಲಿಷ್ಠವಾಗಿಸಲಿದೆ. ಒಟ್ನಲ್ಲಿ ಜಾಗತಿಕ ರಾಜಕೀಯದ ದಳ್ಳೂರಿಯ ನಡುವೆ ಇಂಡೋನೇಷ್ಯಾದ ಈ ಅನಿಲ ನಿಧಿ ಒಂದು ಆಶಾಕಿರಣದಂತೆ ಮೂಡಿಬಂದಿದೆ. ಅಂಡಮಾನ್ ಪಕ್ಕದಲ್ಲೇ ಸಿಕ್ಕಿರುವ ಈ ಕುಬೇರನ ಖಜಾನೆಯು ಭಾರತದ ಭವಿಷ್ಯದ ಇಂಧನ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಇಸ್ರೇಲ್ ಇರಾನ್ ಯುದ್ಧದಿಂದ ತತ್ತರಿಸಿದ ಇಂಧನ ಮಾರ್ಕೆಟ್ಗೆ ಈಗ ಇಂಡೋನೇಷ್ಯಾ ಸಂಜೀವಿನಿಯಾಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಈ ಗ್ಯಾಸ್ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಗ ತಲುಪುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇಂಡೋನೇಷ್ಯಾದ ಈ ಮಹಾ ಆವಿಷ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.